ಕರ್ನಾಟಕ ರಾಜಕೀಯದಲ್ಲಿ ಸಂಪುಟ ವಿಸ್ತರಣೆಯ ಕತೆ ದಿನಕ್ಕೊಂದು ಟ್ವಿಸ್ಟ್ ಅನ್ನ ತಗೊಳ್ತಾ ಇದೆ. ಸಚಿವಾಕಾಂಕ್ಷಿಗಳನ್ನ ಜೊತೆಯಲ್ಲಿ ಕರ್ಕೊಂಡು ದೆಹಲಿಗೆ ಹಾರಿದ್ದ ನಮ್ಮ ರಾಜ್ಯದ ನಾಯಕರು ಈಗ ಬರಿಗೈನಲ್ಲಿ ಬೆಂಗಳೂರಿಗೆ ವಾಪಸ್ ಬರುವಂತಾಗಿದೆ. ಇದಕ್ಕೆಲ್ಲ ಕಾರಣ ಕಾಕ್ರೋಚ್ ಹೋರಾಟದ ಬಿಸಿ ಅಂತಾನೆ ಹೇಳ್ಬಹುದು. ಹೌದು, ರಾಹುಲ್ ಗಾಂಧಿ ಅವರು ನೀಟ್ ಪ್ರತಿಭಟನೆಯಲ್ಲಿ ಫುಲ್ ಬಿಸಿ ಆಗಿರೋದ್ರಿಂದ ಅತ್ತ ಸಂಪುಟ ವಿಚಾರ ಸದ್ಯಕ್ಕೆ ತಟಸ್ಥವಾಗಿದೆ. ಆದ್ರೆ ಕತೆ ಇಲ್ಲಿಗೆ ಮುಗ್ದಿಲ್ಲ ಬಿಡಿ. ಇದೇ ಶನಿವಾರ ಮತ್ತೆ ನಮ್ಮ ತ್ರಿಮೂರ್ತಿಗಳಾದ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮತ್ತು ಬಿಕೆ ಹರಿಪ್ರಸಾದ್ ದೆಹಲಿಗೆ ದಂಡಯಾತ್ರೆ ಬೆಳೆಸಲಿದ್ದಾರೆ. ಭಾನುವಾರ ಹೈಕಮಾಂಡ್ ಜೊತೆ ಫೈನಲ್ ಮೀಟಿಂಗ್ ನಡೆಸಿ ಜುಲೈ 26ಕ್ಕೆ ಸಚಿವರ ಪಟ್ಟಿ ಲಾಕ್ ಮಾಡಲಿದ್ದಾರೆ. ಎಲ್ಲವೂ ಅಂದ್ಕೊಂಡಂತೆ ನಡೆದ್ರೆ ಜುಲೈ 29 ಸೋಮವಾರ ಅಥವಾ ಬುಧವಾರ ನೂತನ 18 ಸಚಿವರ ಪ್ರಮಾಣ ವಚನ ನಡೆಯೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದರ ಜೊತೆಗೆ ಸಂಪುಟ ವಿಸ್ತರಣೆ ಮಧ್ಯೆ ಇನ್ನೊಂದು ಬಾಂಬ್ ಸಿಡಿದಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಗೆ ಮತ್ತೆರಡು ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಸಬೇಕು ಅನ್ನೋ ಚರ್ಚೆ ಮುನ್ನೆಲೆಗೆ ಬಂದಿದೆ. ಮುಂಬರುವ ಚುನಾವಣೆಯನ್ನ ಮೈಂಡ್ ನಲ್ಲಿ ಇಟ್ಕೊಂಡು ಹೈಕಮಾಂಡ್ ಎಸ್ಟಿ ಸಮುದಾಯದ ಸತೀಶ್ ಜಾರಕಿಹೊಳಿ ಮತ್ತು ಲಿಂಗಾಯತ ಸಮುದಾಯದ ಒಬ್ಬರಿಗೆ ಡಿಸಿಎಂ ಪಟ್ಟ ಕಟ್ಟುತ್ತಾ ಅನ್ನೋ ಪ್ರಶ್ನೆ ಈಗ ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲೂ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಆ 18 ಅದೃಷ್ಟವಂತರು ಯಾರು ಗೊತ್ತಾ? ಒಂದು ಲಕ್ಷ್ಮಣ್ ಸವದಿ, ಪುಟ್ಟರಂಗ ಶೆಟ್ಟಿ, ಸಲೀಂ ಅಹಮದ್, ಎಂ ಕೃಷ್ಣಪ್ಪ, ಚಲುವರಾಯಸ್ವಾಮಿ, ಎಸ್ ಮಲ್ಲಿಕಾರ್ಜುನ್, ರಘುಮೂರ್ತಿ, ರುದ್ರಪ್ಪ ಲಮಾಣಿ, ಮಧು ಬಂಗಾರಪ್ಪ, ಅಜಯ್ ಸಿಂಗ್, ಹೀಗೆ ದೊಡ್ಡ ಲೀಸ್ಟೇ ಇದೆ. ಇದರ ಜೊತೆಗೆ ಅಪ್ಪಾಜಿ ನಾಡಗೌಡ, ಬಸವರಾಜ ರಾಯರೆಡ್ಡಿ, ಸಂತೋಷ್ ಲಾಡ್, ಜಮೀರ್ ಅಹಮದ್, ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹಾಗೂ ಶಿವಲಿಂಗೇಗೌಡರ ಹೆಸರುಗಳು ರೇಸ್ ನಲ್ಲಿ ಮುಂಚೂಣಿಯಲ್ಲಿವೆ. ಆದ್ರೆ 18 ಸ್ಥಾನ ಭರ್ತಿ ಮಾಡಿ 2 ಸ್ಥಾನಗಳನ್ನ ಮಾತ್ರ ಕಾಲಿಡಲು ಡಿಕೆಶಿ ಪ್ಲಾನ್ ಮಾಡಿದ್ದಾರಂತೆ. ದೆಹಲಿ ದಂಡಯಾತ್ರೆ ಮುಗಿಸಿ ಸೋಮವಾರ ಯಾರ್ಯಾರಿಗೆ ಮಂತ್ರಿಗಿರಿ ಸಿಗುತ್ತೆ, ಯಾರು ಬರಿಗೈನಲ್ಲಿ ಉಳಿತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ.